ನಿಜವಾಗಲೂ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ನಾನು ಯಾಕೆ ಈ ಮಾತು ನಿಮಗೆ ಹೇಳ್ತಾನಂದ್ರೆ, ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದವ್ರು ಏನಪ್ಪ ಅಂದ್ರೆ ನಿಮಗೆ ಆಶೀರ್ವಾದ ಮಾಡಿ ನೀನು ಗೆದ್ದು ಬಾ, ನೀನು ಆರ್ಮಿಯ ಸಿಲೆಕ್ಷನ್ ಆಗು, ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗು, ನೀನು ಗೆದ್ದು ಬಾ ಅಂತೇಳಿ ನಿನಗೆಲ್ಲ ಆಶೀರ್ವಾದ ಮಾಡಿ ಇಲ್ಲಿ ಕಳಿಸ್ಯಾರ ಅಂದಾಗ ನೀವೆಲ್ಲ ಅದೃಷ್ಟವಂತರ. ಅಲ್ಲಿಂದ ಇಲ್ಲಿ ಬಂದರಪ್ಪ ಅಂದ್ರೆ ನಾವು ನಮ್ಮ ಸಂಸ್ಥೆಯವರು ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದವರು. ನಾವು ನಿಮಗೇನಪ್ಪ ಅಂದ್ರೆ ನೀವು ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಬೇಕಾದ್ರೆ ಏನೇನು ಇರ್ತದೆ, SSC-GD ಕಾನ್ಸ್ಟೇಬಲ್ ಸಿಲೆಕ್ಷನ್ ಆಗ್ಬೇಕಾದ್ರೆ ಏನೇನು ಇರ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಅಂದಾಗ ನೀವು ಜಗ ಬೆಳಗುವ ವ್ಯಕ್ತಿಗಳಾಗಬೇಕು, ಜಗತ್ತಿನಾಗ ನಿಮ್ಮದು ಒಂದು ಹೆಸರು ಬರಬೇಕು ಅಂಥ ಅವಕಾಶ ಅದ. ನಾವು ಭಾಳ ಕಡೆ ಕೆಲವೊಂದು ಕಡೆ ಭಾಷಣ ಮಾಡೋಕ್ಕೆ ನಾ ಹೇಳ್ತಾ ಇರ್ತೀನಿ. ಏನಪ್ಪ ಅಂದ್ರೆ ಕೆಲವೊಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಜೀವನ ಹೆಂಗಿರ್ತೈತಪ್ಪ ಅಂದ್ರೆ ಬೆಳಿಗ್ಗೆ ಎದ್ದು ಮನೆ ಹೋಗಿ ಪೇಪರ್ ಸರ್ ಪೇಪರ್ ಹಾಕ್ತಾರೆ ರೀ. ಒಂದು ಸೈಕಲ್ ತೊಗೊಂಡು ಮನೆ ಅಡ್ಡಾಡ್ತಾರೆ ರೀ. ಅಡ್ಡಾಡಿ ಪೇಪರ್ ಹಾಕಿ ಮತ್ತು ಸ್ಕೂಲ್ ಟೈಮು ಕಾಲೇಜ್ ಟೈಮ್ಗೆ ಮತ್ತು ಶಾಲೆ ಕಲಿಯಕ್ಕೆ ಹೋಗ್ತಾರೆ ರೀ. ಅಂಥ ವಿದ್ಯಾರ್ಥಿಗಳು ಇದಾರೆ ರೀ. ಆಮೇಲೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ನೋಡ್ತೀನಿ ರೀ, ಮುಂಜಾನೆ ನಸಕ್ಲಿ 6 ಗಂಟೆಗೆ ಎದ್ದು ಮನೆ ಹಾಲು ಸರ್ ಹಾಲು ಅಂತೇಳಿ ಮನೆ ಹೋಗಿ ಹಾಲು ಹಾಕಿ ಸೈಕಲ್ ತೊಗೊಂಡು ತಿರುಗಾಡಿ ಹೊಳ್ಳಿ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳನ್ನ ನೋಡೀನಿ ನಾನು. ನೀವು ಇದ್ರಾಗ ಎಷ್ಟೋ ವಿದ್ಯಾರ್ಥಿಗಳು ಇರ್ಬೋದು. ನೀವು ಶಾಲೆ ಕಲಿ ಮುಂದೆ ಹೊಲದಾಗ ಕೆಲಸ ಮಾಡಿ, ದನಗಳು ಮೇವು ತಂದು, ಎಮ್ಮೆ ಹೆಂಡಕಾಸು ಮಾಡಿ, ಆಮೇಲೆ ಶಾಲೆಗೆ ಹೋಗಿ ಕಲ್ತು ಬಂದಂಥ ವಿದ್ಯಾರ್ಥಿಗಳು ಇರ್ಬೋದು. ಯಾಕಂದರೆ ಇಲ್ಲಿ ಕೂತಾರು ಎಲ್ಲರೂ ಶ್ರೀಮಂತರಲ್ಲ, ಎಲ್ಲರೂ ದೊಡ್ಡ ಶ್ರೀಮಂತರಲ್ಲ, ಎಲ್ಲರೂ ಮೀಡಿಯಮ್ ಫ್ಯಾಮ್ಲಿ, ಬಡವ್ರ ಮಕ್ಕಳು. ನಾವೆಲ್ಲ ಬಡವ್ರ ಮಕ್ಕಳು ಅಂದಾಗ ನಾವು ಎಲ್ಲ ರೀತಿ ಕೆಲಸ ಮಾಡೇ ಇರ್ತೀವಿ. ನಾವು ಮಾಡಿದೇವ್ರಿ ಸರ್ ಅದು ನೀವು ಅನ್ಬೋದು. ನೀವು ಮಾಡಿರಿ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಕೆಲಸ ಮಾಡಿರಿ, ಶಾಲೆ ಕಲ್ತರಿ, ಆದರೆ ಸಾಧನೆ ಮಾಡಬೇಕು ನಿಜವಾಗಲೂ. ಈಗ ನೋಡಿರಿ, ನಿಮಗೆ ಕಡಿಮೆ ಅಂದರೂ ಎಲ್ಲ ಹುಡುಗರಿಗೆ, ಗಂಡು ಮಕ್ಳು ಕಡಿಮೆ ಅಂದ್ರೆ 300ರಿಂದ 500 ರೂಪಾಯಿ ಪಗಾರ ದಿನಕ್ಕೆ ಕೆಲಸಕ್ಕೆ ಹಚ್ಚಿರ ಐತಿಲ್ರಿ. ಹೆಣ್ಮಕ್ಳಿಗೆ ನೀವು ಕೂಲಿ ಕೆಲಸ ಮಾಡ್ತಂದ್ರು ಕಡಿಮೆ ಅಂದ್ರೆ ನಿಮಗೂ 300 ಥರ ಪಗಾರ ಐತ್ರಿ. ಈಗ ಕೆಲ್ಸಕ್ಕೆ ಹೋದ್ರೆ ನಾ ಹೇಳೋದು ಅದನ್ನೆಲ್ಲ ಬಿಟ್ಟು ನಿಮ್ಮ ನೇನವ್ರು ಏನಪ್ಪ ಅಂದ್ರೆ ನನ್ನ ಮಗ ಒಂದು ಸಾಧನೆ ಮಾಡಬೇಕು, ನನ್ನ ಮಗಳು ಒಂದು ಸಾಧನೆ ಮಾಡಬೇಕು ಅದು ತಿಳ್ಕೊಂಡು ನಿಮ್ಮನ್ನೆಲ್ಲರೂ ಇಲ್ಲಿ ಕೋಚಿಂಗ್ ಸೆಂಟ್ರಿಗೆ ಕಳ್ಸ್ಯಾರ. ಸಾಧನೆ ಮಾಡಬೇಕು, ಸಮಾಜದಾಗ ನಾವು ಬೆಳಿಬೇಕು. ನಾ ಇಲ್ಲಿ ತನಕ ಬಡವನಾಗೇ ಹುಟ್ಟಿದೆ, ಗುಡಿಸಿಲಿನಲ್ಲಿ ಬೆಳೆದೆ, ನನ್ನ ಮಕ್ಕಳಾದರೂ ಸಹಿತ ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಒಂದು ಕನಸನ್ನು ಕಟ್ಕೊಂಡು ನಿಮ್ಮ ತಂದೆ ತಾಯಿ ಇಲ್ಲಿ ಕಳಿಸ್ಯಾರ. ನೀವೆಲ್ಲರೂ ನಾವು ಕೂಲಿ ಮಾಡೋರು ಮಕ್ಕಳರಿ. ತಾಯಿ ಹೊಲದಾಗ ಕೆಲಸ ಮಾಡಬೇಕಾದ್ರೆ ಹರಕೆ ಸೀರೆಯನ್ನು ಉಟ್ಕೊಂಡಿರ್ತಾವೆ. ಆದರೂ ಆಕಿ ಕನಸು ಏನಿರ್ತದೆ, ನನ್ನ ಬಟ್ಟೆ ಅಂದರೆ ನನ್ನ ಸೀರೆ ಹರಿದ್ರೂ ಚಿಂತಿಲ್ಲ, ನನ್ನ ಮಗಳು ರಾಜ್ಕುಮಾರಿ ಥರ ಬೆಳಿಬೇಕು, ನನ್ನ ಮಗಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಕಾಣಬೇಕಂತ ತಿಳ್ಕೊಂಡು ತಾಯಿ ಅಂದ್ಕೊಂಡಿರ್ತಾಳೆ. ತಂದೆ ಹೊಲದಲ್ಲಿ ಕೆಲಸ ಮಾಡುವಾಗ ಕಾಲಾಗ ಹರಕೆ ಚಪ್ಪಲಿ ಇರ್ತಾವೆ, ಆದರೂ ಸಹಿತ ನನ್ನ ಮಗ ಕುದುರೆ ಎತ್ತಿ ಮೆರಿಬೇಕು, ಅಂದರೆ ನನ್ನ ಮಗ ಭಾರತಾಂಬೆ ಸೇವೆಯನ್ನು ಮಾಡಬೇಕು, ನನ್ನ ಮಗ ಇಂಡಿಯನ್ ಆರ್ಮಿಯಲ್ಲಿ ಸೇವೆಯನ್ನು ಮಾಡಬೇಕು, ನನ್ನ ಮಗ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ನಿಮಗೆ ಏನು ಅವಶ್ಯಕತೆ ಅದ ಎಲ್ಲ ವಸ್ತುಗಳನ್ನು ಕೊಟ್ಟು ಏನಪ್ಪ ಅಂದ್ರೆ ನಿಮ್ಮನ್ನ ಇಲ್ಲಿ ಶಾಲೆ ಕಲಿಯಕ್ಕೆ ಕಳ್ಸ್ಯಾರ. ಅದನ್ನು ನೆನಪು ಮಾಡ್ಕೋಬೇಕು, ಅದನ್ನು ನೆನಪು ಮಾಡಬೇಕು. ನಮ್ಮದು ಒಂದೇ ಇರಬೇಕು ರೀ, ಗುರಿ ಒಂದೇ ಇರಬೇಕು, ಕನಸು ಒಂದೇ ಇರಬೇಕು. ಆ ಗುರಿ ಮಾತ್ರ ಕಾಣಿಸ್ತಾ ಇರ್ಬೇಕು, ನಮಗೆ ಬೇರೆ ಏನೂ ಕಾಣಿಸ್ಬಾರ್ದು, ಅದು ಒಂದೇ ಕಾಣಿಸ್ತಾ ಇರ್ಬೇಕು. ಈಗಿನ ಹುಡುಗರು ಏನು ಮಾಡತ್ತಾರಪ್ಪ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಚಾಟಿಂಗ್ ಮಾಡ್ತಾ ಕುಂಡ್ರೋದು, ಆಮೇಲೆ ಮೊಬೈಲ್ದಾಗ ಸಿನಿಮಾ ನೋಡೋದು. ಇನ್ನು ಕೆಲವೊಂದು ಹುಡುಗರು ಇರ್ತಾರೆ ಬೈಕ್ ತೊಗೊಂಡು ರೇಸ್ ಮಾಡೋದು ತಿರುಗಾಡೋದು, ಒಟ್ಟು ಮಜಾ ಮಾಡ್ಕೋತ ಅಡ್ಡಾಡ್ತಿರ್ತಾರೆ. ನಿಜವಾಗ್ಲೂ ನೀವು ಈ ರೀತಿ ಮಾಡೋರಪ್ಪ ಅಂದರೆ ನೀವು ರಿಯಲ್ ಹೀರೋಗಳಿದ್ದಂಗೆ. ಅಂದರೆ ನೀವು ರಿಯಲ್ ಹೀರೋ ಆಗೋರು. ಯಾವಾಗ ನೀವು ರಿಯಲ್ ಹೀರೋಗಳಾಗಬೇಕಂದ್ರೆ ನೀವು ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಅಂದಾಗ ನೀವು ರಿಯಲ್ ಹೀರೋ ಆಗ್ತೀರಿ. ಇಲ್ಲಾಂದ್ರೆ ನೀವು ರಿಯಲ್ ಹೀರೋಗಳ ರೀ. ನೀವು ಮೊಬೈಲ್ದಾಗ ಏನು ನೋಡ್ಕೊತ್ಕೊಂಡಿರ್ತಿರಲ್ಲ ಅಂಥವ್ರು ನಿಜವಾಗ್ಲೂ ಎಲ್ಲ ರಿಯಲ್ ಹೀರೋಗಳ. ನೀವು ಆ ರೀತಿ ಆಗಬಾರ್ದು. ಜೀವನದಾಗ ಸಾಧನೆ ಅನ್ನೋದು ಭಾಳ ಮುಖ್ಯ. ಮನುಷ್ಯಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧಿಸ್ಬೇಕಾದ್ರೆ ಇದೊಂದು ಕ್ಷಣ ಸಾಕ್ರಿ, ಇದೊಂದು ಮನಸ್ಸು ನಿಮ್ಮದು ಬದಲಾವಣೆ ಪರಿವರ್ತನೆ ಆದರೆ ಸಾಕ್ರಿ. ಪರಿವರ್ತನೆ ಅನ್ನೋದು ನಿಮ್ಗೆ ಗೊತ್ತದ. ಒಂದು ಸತ್ತ ವ್ಯಕ್ತಿಯನ್ನು ನೋಡಿ ಸಿದ್ಧಾರ್ಥ ಗೌತಮ್ ಬುದ್ಧ ಆಗ್ತಾನೆ. ಗೌತಮ್ ಬುದ್ಧ ಬಗ್ಗೆ ನಿಮ್ಗೆ ಕತೆ ಗೊತ್ತದ, ಅದನ್ನ ವಿವರಣೆ ಕೊಡೋದು ಬೇಡ. ಒಂದು ಸತ್ತ ವ್ಯಕ್ತಿಯನ್ನು ನೋಡಿ ಸಿದ್ಧಾರ್ಥ ಇದ್ದ ಗೌತಮ್ ಬುದ್ಧ ಆಗ್ತಾನೆ ರೀ. ಒಬ್ಬ ಗೌತಮ್ ಬುದ್ಧನ ಮಾತುಗಳನ್ನ ಕೇಳಿ ಅಂಗುಲಿಮಾಲ ಜೈನ್ ಭಿಕ್ಷುಕ ಆಗ್ತಾನೆ ರೀ. ಇನ್ನೂ ಒಂದು ನಿಮ್ಗೆ ಹೇಳ್ಬೇಕಾದ್ರೆ ಗಾಂಧೀಜಿ ಅವರು ಆಫ್ರಿಕಾದಲ್ಲಿ ಹೋಗಿರ್ತಾರೆ. ಹೋದಾಗ ಏನಾಗ್ತದೆ ಅಂದ್ರೆ ಅವ್ರನ್ನ ರೈಲ್ವೆ ಟ್ರೈನ್ನಿಂದ ಕೆಳಗೆ ಕಳಿಸ್ತಾರೆ ರೀ. ಕೆಳಗೆ ಕಳಿಸಿದಾಗ ಅವ್ರಿಗೆ ಅನಿಸ್ತದ, ಗಾಂಧೀಜಿ ಅವ್ರಿಗೆ ಏನು ಅನಿಸ್ತದ, ಬೇಡ ಈ ದೇಶದಲ್ಲಿ ನಾ ಇರೋದು ಬೇಡ, ನನ್ನ ದೇಶಕ್ಕೆ ಹೋಗೋಣ, ಈ ದೇಶದಲ್ಲಿ ನನಗೆ ಅವಮಾನ ಮಾಡ್ತಾರೆ ಅಂತ ಹೇಳಿ ಆ ಕ್ಷಣಕ್ಕೆ ಅನಿಸ್ತದ ಗಾಂಧೀಜಿ ಅವ್ರಿಗೆ. ಆದ್ರೆ ಮತ್ತೊಂದು ತಲೆಯಾಗಿ ಬರ್ತದೆ, ಏನಪ್ಪ ಅಂದ್ರೆ ನನ್ನಂತ ಎಷ್ಟೋ ಜನರನ್ನ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕೆಟ್ಟದಾಗಿ ನೋಡ್ಕೋತಿದ್ದಾರೆ. ಅಂದ್ರೆ
ವರ್ಣಭೇದ ನೀತಿ ಅಂದರೆ ಬಿಳಿಯರು ಕರಿಯರು ಅಂತ ನೋಡ್ತಾ ಇದ್ರು. ಅವಾಗ ಕರಿಯರು ಇದ್ರೆ ಅವ್ರನ್ನ ಸೇರ್ತಾ ಇರಲಿಲ್ಲ. ಅಂಥ ಸಂದರ್ಭದಾಗ ಅವ್ರಿಗೆಲ್ಲರಿಗೂ ನಾವೊಬ್ಬ ಮೂಲ ವ್ಯಕ್ತಿಗಳಾಗಿ ನಾವು ಹೋರಾಟವನ್ನು ಮಾಡಬೇಕಂತ ತಕ್ಷಣ ಗಾಂಧೀಜಿ ಅವ್ರು ಮಾಡ್ತಾರೆ. ಅಂದ್ರೆ ನಾವು ಬದಲಾಗಲಿಕ್ಕೆ ಒಂದು ಕ್ಷಣ ಸಾಕ್ರಿ, 1 ವರ್ಷ ಬೇಕು, 10 ವರ್ಷ ಬೇಕ್ರಿ, ನಾವು ಬದಲಾಗಕ್ಕೆ, ನಾ ಚೇಂಜ್ ಆಗಕ್ಕಾತಿಲ್ಲ. ಈ ನನ್ನ ಮಾತುಗಳು ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಈ ಕ್ಷಣದಾಗ ನೀವು ಬದಲಾಗಬೇಕು, ನೀವು ಸಾಧನೆ ಮಾಡಲೇಬೇಕು. ನೀವು ಸಾಧನೆ ಮಾಡುವ ಮಾತುಗಳನ್ನೇ ಹೇಳ್ತಾ ಇದ್ದೀನಿ, ನಾ ಬೇರೆ ಹೇಳ್ತಾ ಇಲ್ಲ. ನಿಮಗೆ ಎಲ್ಲರಿಗೂ ಏನಿರ್ಬೇಕಪ್ಪ ಅಂದ್ರೆ, ಹೆತ್ತ ತಾಯಿ ತಂದೆ ಅಂತಿರ್ತಾರೆ, ಏನಪ್ಪ ಅಂದ್ರೆ ನಾ ಬಡವನಾಗಿ ಹುಟ್ಟಿದೆ, ಗುಡಿಸಲಿನಲ್ಲಿ ಬೆಳೆದೆ, ನನ್ನ ಮಕ್ಕಳು ಆ ರೀತಿ ಬೆಳಿಬಾರ್ದು, ನನ್ನ ಮಕ್ಕಳು ಜೀವನದಾಗ ಸಾಧನೆ ಮಾಡಬೇಕು, ನನ್ನ ಥರ ಬಡತನದಾಗ ನನ್ನ ಮಕ್ಕಳು ಹೋಗಬಾರ್ದು ಅಂತಕ್ಕಂಥ ಕನಸನ್ನು ಕಟ್ಕೊಂಡು ನಿಮ್ಮನ್ನೆಲ್ಲ ಇಲ್ಲಿ ಕಳಿಸಿದಾರೆ. ನಿಮ್ಗೆ ಇನ್ನೊಂದು ಮಾತು ಹೇಳ್ತಾನೆ, ಏನಪ್ಪ ಅಂದ್ರೆ ಒಬ್ಬ ಕವಿ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ ರೀ. ನೀವೇನು ಡೈಲಿ ಹಾಸಿಗೆ ತೊಗೊಂಡು ಮಲ್ಕೋತಿರ್ಲ, ಆ ಹಾಸಿಗೆ ನಿಮ್ಮ ನೋಡಿ ಅಸಹ್ಯ ಪಡ್ದೈತೆ ರೀ. ಏನಪ್ಪ ಅಂದ್ರೆ ಎಂಥ ವೇಸ್ಟ್ ಬಾಡಿಗೆ ನಾ ಹಾಸಿಗೆ ಆದ್ನಿ ಅಂತ ದಿನ ಬರೀ ಮಲಗೋದು ಮಾಡ್ತಾನೆ, ಏನೂ ಸಾಧನೆ ಇಲ್ಲ. ಒಬ್ಬ ಕವಿ ಒಂದು ಕವಿತೆಯನ್ನು ಬರಿತಾನೆ ರೀ, ವೇಸ್ಟ್ ಬಾಡಿಗೆ ನಾನು ಹಾಸಿಗೆ ಆದೆ ಅಂದ್ರೆ ಹಾಸಿಗೆ ಸಹಿತ ನಿಮ್ಮ ನೋಡಿ ಅಸಹ್ಯ ಪಡ್ದೈತೆ. ಅದಕ್ಕೆ ನಾವು ಜೀವನದಾಗ ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ಹಾಗೆ ಸತ್ರ ನಮಗೇನೂ ಬೆಲೆ ಇಲ್ಲ. ಜೀವನದಾಗ ಸಾಧನೆ ಮಾಡಬೇಕು. ಆದರ್ಶವಿಲ್ಲದ ಬದುಕು ಜೀವನನೇ ಅಲ್ಲ, ಆದರ್ಶ ಇರ್ಬೇಕು ಜೀವನದಾಗ. ಹಂಗಿದ್ದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಿಮ್ಗೆಲ್ಲರಿಗೂ ಹೇಳ್ತಾನು. ಅದಕ್ಕೆ ನಿಮ್ಗೆಲ್ಲರಿಗೂ ಏನಿರ್ಬೇಕಪ್ಪ ಅಂದ್ರೆ ಒಂದೇ ಗುರಿ ಇರಬೇಕು. ನೀವು ಏನು ಮಾಡ್ಬೇಕಂತ ಅನ್ಕೊಂಡು ಇಲ್ಲಿ ಬಂದರಿ, ಆ ಗುರಿ ಮಾತ್ರ ಕಾಣಿಸ್ತಿರ್ಬೇಕು, ಬೇರೆ ಗುರಿ ಏನೂ ಕಾಣಿಸ್ಬಾರ್ದು. ಸಾಧನೆ ಮಾಡ್ಬೋದು, ಏನು ಮನುಷ್ಯಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಎಲ್ಲರೂ ಸಾಧನೆ ಮಾಡ್ತೀರಿ ಅಂದ್ಕೊಂಡೀನಿ. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಜೀವನದಾಗ ಯಾವತ್ತೂ ನಾವು ಮುಂದೆ ಹೋಗ್ತಾ ಇರಬೇಕು, ಸೋಮಾರಿಗಳಾಗಬಾರ್ದು, ಜಡತ್ವವನ್ನು ಬಿಡ್ಬೇಕು. ನಮ್ಮಲ್ಲಿ ಒಂದು ಜಡತ್ವ ಇರ್ತದೆ, ಏನು ಮಾಡಿರಿ ಒಟ್ಟು ಮೈಗಳ್ರಿ, ಯಾಕೋ ಮೈ ಕೈ ನುಸಾತಿ ಇವತ್ತು ಬೇಡ, ಇವತ್ತು ಗ್ರೌಂಡಿಗೆ ಹೋಗೋದು ಬೇಡ, ಯಾಕೋ ಕೈಕಾಲು ನುಸಾತವು ಇವತ್ತು ಕ್ಲಾಸಿಗೆ ಹೋಗೋದು ಬೇಡ, ಯಾಕೋ ಸುಸ್ತು ಅನ್ಸಾತಿ ಇವತ್ತು ಒಂದಿನ ಮಲಗುನು. ಈ ರೀತಿ ಭಾವನೆಗಳು ಬರ್ತಿರ್ತಾವೆ ನಿಮ್ಮ ಹತ್ರ. ಆ ಭಾವನೆಗಳನ್ನ, ಆ ಜಡತ್ವವನ್ನು ತೆಗೆದು ಹಾಕಬೇಕು ನೀವು. ಅದನ್ನು ತೆಗೆದು ಹಾಕಿದಾಗ ಮಾತ್ರ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಎಲ್ಲಿವರೆಗೆ ನೀವು ಅದನ್ನು ತೆಗೆದು ಹಾಕಂಗಿಲ್ಲ ಅಲ್ಲಿವರೆಗೆ ನೀವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ಒಂದೇ ಗುರಿ ಕಾಣಿಸ್ತಿರ್ಬೇಕು, ನಾ ಎದಕ್ಕೆ ಬಂದನಿ, ನಾ ಏನು ಮಾಡಕ್ಕೆ ಬಂದನಿ ಅನ್ನೋ ಉದ್ದೇಶನ ಯಾವತ್ತೂ ಜೀವನದಾಗ ಮರಿಬಾರ್ದು. ಆ ರೀತಿ ಬೆನ್ನೈತ್ರ ಮಾತ್ರ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.